ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಸುಲಭವಾಗಿ ಸೌತೆಕಾಯಿ ಅಕ್ಕಿ ತರಿ ಇಡ್ಲಿ ಮಾಡೋ ವಿಧಾನನ ನೋಡೋಣ. ಹೆಲ್ದಿ ಮತ್ತು ಟೇಸ್ಟಿ ಕೂಡ. ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಬೋದು, ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು. ನಾವು ಯಾವಾಗಲೂ ಮಾಡೋ ಹಾಗೆ ಅಕ್ಕಿನ ನೆನೆಸಿ ರುಬ್ಬಿ ಅದು ಫರ್ಮೆಂಟ್ ಆಗಿ ನಂತರ ಇಡ್ಲಿ ಮಾಡೋಷ್ಟು ರಿಸ್ಕ್ ಏನಿಲ್ಲ. ಸೌತೆಕಾಯಿ ಬಳಸೋದ್ರಿಂದ ಸೌತೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಹೆಚ್ಚು ನೀರಿನಂಶ ಇರೋದ್ರಿಂದ ದೇಹನ ತಂಪಾಗಿರಿಸುತ್ತೆ. ಈ ಬೇಸಿಗೆಗಾಲಕ್ಕೆ ಈ ಸೌತೆಕಾಯಿ ಇಡ್ಲಿ ಒಂದು ಬೆಸ್ಟ್ ರೆಸಿಪಿ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ನ 2 ಸೌತೆಕಾಯಿನ ತೊಗೊಂಡಿದ್ದೀನಿ. ಇದು ಸಿಪ್ಪೆನ ಹೊರತು ಬಿಟ್ಟಿಟ್ಟಿದ್ದೀನಿ. ಇದನ್ನು ತುರಿಬೇಕು. ಆದಷ್ಟು ಎಳೆ ಸೌತೆಕಾಯಿನ ತೊಗೊಂಡ್ರೆ ಬೆಸ್ಟು. ನೋಡಿ, ಸೌತೆಕಾಯಿ ತುರಿದಿದ್ದಾಗಿದೆ. ಇದು ಸುಮಾರು 2 ಕಪ್ಪಷ್ಟು ತುರಿ ಸಿಕ್ಕಿದೆ. 1 ಗ್ಲಾಸಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ. ಇದು ಸುಮಾರು 300 ಗ್ರಾಮ್ ಅಷ್ಟಿದೆ. ನೋಡಿ, ಈ ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ರವೆ ತೊಳೆದ್ಬಿಟ್ಟಿಟ್ಟಿದ್ದೀನಿ. ನೀರನ್ನ ಸಂಪೂರ್ಣವಾಗಿ ಶೋಧಿಸಿರಬೇಕು. ಇದಕ್ಕಿವಾಗ ಸೌತೆಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಅಷ್ಟು ತುರಿದಿರೋ ಶುಂಠಿ, ಸಣ್ಣಗೆ ಹೆಚ್ಚಿರೋ ಅಂಥ ಹಸಿಮೆಣಸಿನ್ಕಾಯಿ 1 ಟೀ ಸ್ಪೂನ್, ತೆಂಗಿನ ತುರಿ ಅರ್ಧ ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಷ್ಟು. ಇದಕ್ಕಿವಾಗ ಒಂದು ಒಗ್ಗರಣೆ ಮಾಡಿ ಸೇರಿಸೋಣ. ಒಗ್ಗರಣೆ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿಯಾಗೋದಕ್ಕೆ ಸೇರಿಸಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಚಿಟ್ಕುಟ್ಟಿದ ನಂತರ ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ 1.5 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, ಒಂದು ಸ್ವಲ್ಪ ಹಿಂಗು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಗರಿ ಗರಿ ಹಾಕಬೇಕು. ಇದನ್ನು ಅಕ್ಕಿ ತರಿ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ನೀರು ಸೇರಿಸಬಾರ್ದು. ಸೌತೆಕಾಯಲ್ಲೇ ಸಾಕಷ್ಟು ನೀರಿರುತ್ತೆ. ಅದೇ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 40 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಈ 40 ನಿಮಿಷ ಚೆನ್ನಾಗಿ ನೆಂದಿದೆ. ಇನ್ನೂ ಹೆಚ್ಚು ಕಾಲ ಇದನ್ನು ನೆನೆಯಕ್ಕೆ ಬಿಟ್ರೂ ಏನೂ ತೊಂದರೆ ಇಲ್ಲ. ಸೌತೆಕಾಯಿ ಚೆನ್ನಾಗಿ ನೀರು ಬಿಟ್ಟಿರುತ್ತೆ. ನೋಡಿ ಎಷ್ಟು ನೀರು ಬಿಟ್ಟಿದೆ. ನಾವು ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಇಡ್ಲಿ ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಇಡ್ಲಿ ಪ್ಲೇಟ್ಗೆ ಈ ಹಿಟ್ಟನ್ನು ಸೇರಿಸುವಾಗ ಪ್ರತಿ ಸರಿನೂ ಈ ರೀತಿ ಮಿಕ್ಸ್ ಮಾಡಿಬಿಟ್ಟೇ ಹಾಕಬೇಕು. ಕಾರಣ ನೀರೆಲ್ಲ ಕೆಳಗಡೆ ಉಳ್ಕೊಂಡು ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಇಡ್ಲಿ ಹಾರ್ಡ್ ಆಗುತ್ತೆ. ಹಾಗಾಗಿ ಪ್ರತಿ ಸಲ ಹಾಕೋವಾಗ್ಲೂ ಮಿಕ್ಸ್ ಮಾಡಿನೇ ಸೇರಿಸಬೇಕು.
ಇಡ್ಲಿ ಪ್ಲೇಟ್ಗಳಿಗೆ ಅಕ್ಕಿ ತರಿ ಮಿಶ್ರಣನ ಸೇರಿಸಿದ್ದಾಗಿದೆ. ಇಡ್ಲಿ ಬೇಯಿಸೋದಕ್ಕೆ ಕಡಾಯಿಗೆ ಮೊದಲೇ ಸ್ವಲ್ಪ ನೀರು ಹಾಕಿಟ್ಟಿದೆ. ಇವಾಗ ಇಡ್ಲಿ ಪ್ಲೇಟ್ಗಳನ್ನ ಜೋಡಿಸೋಣ. ಇದಿವಾಗ 20 ನಿಮಿಷ ಹಬೆನಲ್ಲಿ ಬೇಯೋದಕ್ಕೆ ಬಿಡೋಣ. 20 ನಿಮಿಷ ಆದ ನಂತರ ಈ ರೀತಿ ಒಂದು ಚಾಕು ಅಥವಾ ಒಂದು ಫೋರ್ಕ್ ಏನಾದರೂ ಇಟ್ಬಿಟ್ಟು ಪ್ರೆಸ್ ಮಾಡಿ ನೋಡಬೇಕು. ನೋಡಿ, ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಬಿಟ್ಟು ಇಡ್ಲಿನ ತೆಗೆಯೋಣ. ಬಿಸಿ ಬಿಸಿ ಸೌತೆಕಾಯಿ ಇಡ್ಲಿ ಸಿದ್ಧವಾಗಿದೆ. ಇದನ್ನು ಚಟ್ನಿ, ಸಾಂಬಾರ್ ಅಥವಾ ಯಾವುದೇ ರೀತಿ ಕರಿಗಳ ಜೊತೆ ಸರ್ವ್ ಮಾಡ್ಬೋದು. ನೋಡಿ, ಇಡ್ಲಿ ತುಂಬ ಸಾಫ್ಟ್ ಆಗಿದೆ. ದಿಢೀರಾಗಿ ಸೌತೆಕಾಯಿ ಇಡ್ಲಿ ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.